ಸುಭದ್ರ ಸುಭದ್ರ ಏನವ ಅವ್ವ ಆಗ್ಲಯ್ಯ ನಾನು ಅಮ್ಮನ ಜೊತೆ ಸೊಪ್ಪು ಸೋಸ ಕೂತಿದ್ನ ಆಗ ಹೋಗಿ ಮನೆಗಿನೇ ರೆಡಿ ಮಾಡ್ಕೊ ಕೋಣಗಿಡೋದು ಸೌದೆಗಿದು ತಕೊಂಡು ನಾನು ಸೊಪ್ಪ ಸೋಸ್ಕತ್ತೀನಿ ಅಂತ ಸೋಸಕ್ಕೆ ಕೂತ್ಕೊತು ಸೋಸಾಯ್ತಾ ಕೇಳವ ಕೇಳು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತೀನಿ ಅದಕ್ಕೆ ಅವ್ವ ಮುಂದೆ ಆಗ್ಲೇ ಆಯಿತು ಸೋಸಿ ಸುಮ್ಮನೆ ಕೂತಿತ್ತು ಅಲ್ಲಿ ಮಾತಾಡ್ಕೊಂಡು ಸೋಸದೆ ಅದೇ ನೀರೊಳಗಡೆ ಉನಿ ಹಾಕಿತ್ತು ತಗೊಂಡೋಗಿ ಮಡುಬಿಡು ಕೋಣೆಲಿ ಅಂತ ಅಂತು ನಾನೇ ಮರ್ತ್ಕೊಬಿಟ್ಟೆ ತತ್ತಿ ನೀರು ಅಲ್ಲ ಕಣ್ ಸುಭದ್ರ ಒಂದು ಕೆಲಸ ಹೇಳಿದ್ರೆ ಇನ್ನೊಂದು ಕೆಲಸನ ಮರ್ತ್ಕೊತೀಯಲ್ಲ ಹಂಗೆಲ್ಲ ಮರ್ಕೋಬೇಡ ಕಣವ ಮರ್ತ್ಕೋಬಾರ್ದು ಹಂಗೆಲ್ಲ ನಿಗ್ವಾಗಿರ್ಬೇಕು ಏನು ವಯಸ್ಸಾಗಿದ್ದದ ಇಲ್ಲ ಏನಾಗಿದ್ದದು ನೋಡ್ರಿ ಇನ್ನೂ ಚಿಕ್ಕವಳು ಆಗದೆ ಮರ್ತ್ಕೊಳ್ಳೋದು ಅದು ಇದು ಏನು ನಿಂದು ಸರಿ ಆಯಿತು ಇದು ಒಂದ್ಸಲ ಇರಲಿ ಇನ್ನೊಂದ್ಸಲ ಹಿಂಗೆಲ್ಲ ಮರ್ತ್ಕೊಳ್ಳೋದು ಹಿಂಗೆಲ್ಲ ಮಾಡಬೇಡ ಹಾಗೊಂದು ಕೆಲಸ ಹೇಳಿದ್ರೆ ಪಟ್ ಅಂತ ಮುಗಿಸ್ಬಿಡು ಆ ಕೆಲಸವ ಮರ್ತ್ಕೊಳ್ಳೋ ಮುಂಚೆಯ ಆಯ್ತಾ ಸರಿ ಕಣವ ಆಯಿತು ಹಂಗೋ ಮಳೆ ಬರ್ತದೆ ಅಂತ ಅನ್ಕೊಂಡಿದ್ದೆ ಸಿಕ್ಕಾಕೊಬಿಡ್ತವೆ ಸೌದೆಗಳು ಆಮೇಲೆ ಸಿಕ್ಕಿಕಾಕೊಬಿಟ್ರೆ ಸೌದೆಗಳು ಬೇರೆ ಇಲ್ಲ ಉರಿಯೋಕೆ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಸದ್ಯ ಅಮ್ಮ ಎತ್ಕೊಂಡು ಸೌದೆಗಳನ್ನ ಎತ್ಕೊಂಡು ಕೋಣೆಗೂ ಮಡಿಕೊಂಡಾಯ್ತು ಮಳೆನಾದ್ರೂ ಬರಲಿ ಏನಾದರೂ ಬರಲಿ ನಾವು ಹೊರಗಿಡುವೆ ಮಾಡ್ಕೊಂಡು ಚೆನ್ನಾಗಿ ಉಣ್ಕೊಂಡು ಮನಿಕೊಬಿಡೋದಯ್ಯ ಈ ಚಳಿ ನೀರು ಬತ್ತಿದ್ವಲ್ಲ ನಲ್ಲಿ ನೀರು ಅಲ್ಲಿ ಸೊಪ್ಪನ್ನ ಚೆನ್ನಾಗಿ 2-3 ಸಲ ಹಾಕಿ ಉಜ್ಜಿ ತೊಳ್ಕ ಬಂದೀನಿ ಚೆನ್ನಾಗಿ ತೊಳೆದಿದೀಯ ತಾನೆ ಆಮೇಲೆ ಅಡಿಲಿ ಎಲ್ಲ ಕಲ್ಲಿರ್ತವೆ ಕಣವ ಕಲ್ಲಿರ್ತವೆ ಅದನ್ನೆಲ್ಲ ಮೇಲ್ಮೇಲೆ ತೊಳ್ದು ಕಲ್ಲನ್ನೆಲ್ಲ ಹೋಗಿಸಿದೀಯ ತಾನೆ ಉನಿ ಹಾಕಿದವ ಉನಿ ಹಾಕಿದ ಅವ್ವ ಮನೆ ಉನಿ ಹಾಕಿತ್ತು ಸೊಪ್ಪು ಸೋಸಿ ಆವಾಗಲೇ ಉನಿ ಹಾಕಿತ್ತು ಆಗ ತೊಳ್ಕೊಂಡು ಬಂದೆ ಚೆನ್ನಾಗಿ ತೊಳ್ದೀನಿ ಕಲ್ಲು ಗಿಲ್ಲು ಏನೂ ಇಲ್ಲ ಎಲ್ಲ ಕಲ್ಲೆಲ್ಲ ಅಡಿಲಿದ್ದು ಆ ನೀರನ್ನೆಲ್ಲ ಚೆಲ್ಬಿಟ್ಟು ಹೊಸ ನೀರಲ್ಲಿ 2-3 ಸಲ ಚೆನ್ನಾಗಿ ತೊಳ್ಕೊ ಬಂದೀನಿ ಸರಿ ಆಯಿತು ಈಗ ತಾನೆಯ ಬೆಳೆಕಾಳ ಹಾಕಿವ್ನಿ ಅದು ಚೆನ್ನಾಗಿ ಬೇಯಲಿ ಈಗ ತಾನೆಯ ಒಂದು 5 ನಿಮಿಷನೂ ಆಗಿಲ್ಲ ಹಾಕಿ ಚೆನ್ನಾಗಿ ಬೇಯ್ದಾದ್ಮೇಲೆ ಸೊಪ್ಪು ಹಾಕ್ತೀನಿ ಅಲ್ಲಿ ತನಕ ಅದೇ ಮೆಣಸಿನ್ಕಾಯಿ ಎಲ್ಲ ರೂಮಲ್ಲಿ ಇದು ಬಂತಲ್ಲವ ಅಮ್ಮ ಹೇಳ್ತು ಆದರೆ ಎಲ್ಲಿ ಮಡಗಿವ್ನಿ ಅಂತ ಹೇಳಲಿಲ್ಲ ಅಮ್ಮನ್ನ ಕೇಳ್ಕೊಂಡು ಎಲ್ಲಿದ್ದಾವು ಏನೋ ಕತೆ ಅಂತ ಕೇಳ್ಕೊಂಡು ತಗೋಬವ್ವ ಅದೇಯವ ಮೊನ್ನೆ ಮೆಣಸಿನ್ಕಾಯಿನೆಲ್ಲನೂ ಸೋಸ್ತೀನಿ ಚೆನ್ನಾಗಿಲ್ಲ ಒಂದೊಂದು ಎಲ್ಲ ಎತ್ತಾಕ್ಬಿಟ್ಟು ಯಾವ್ಯಾವು ಚೆನ್ನಾಗಿಲ್ಲ ಅವನ್ನೆಲ್ಲ ಬೇರೆ ಮಾಡ್ತೀನಿ ಅಂದ್ಬಿಟ್ಟು ಈಸ್ಕೊಂಡು ಹೋಯ್ತು ಅದು ಎಲ್ಲಿ ಮಾಡ್ತೋ ಏನೋ ಗೊತ್ತಿಲ್ಲ ಕೇಳ್ಕೊಂಡು ಈಸ್ಕೊಬವ್ವ ಅದೇ ಖಾರ ಮಾಡಬೇಕಲ್ಲ ಅದಕ್ಕೆಯ ಸರಿ ಆಯಿತು ಕಣವ ಅಮ್ಮಂತ ಹೋಗ್ಬಿಟ್ಟು ಕೇಳ್ಕೊಂಡು ಈಸ್ಕೊಬತ್ತೀನಿ ಇನ್ನೇನಾದರೂ ಬೇಕಾ ವಾ ಸದ್ಯಕ್ಕೆ ಏನು ಬೇಡ ಅದೇ ಖಾರ ಅರಿಬೇಕು ಅಲ್ವಾ ಈಗ ಮೆಣಸೆಹಣ್ಣು ಅಷ್ಟೇ ಸಾಕು ಹೋಗಿ ಇಸ್ಕಬ ಸರಿ ಕಣವ ಆಯಿತು ವಾ ಸುಭದ್ರ ಹಂಗೆ ಇತ್ಲುದಿಕ್ಕೆ ಹೋಗ್ಬಿಟ್ಟು ಒಂದು 2-3 ಕೊನೆಯ ಸಾಂಬಾರು ಸೊಪ್ಪು ಕಿತ್ಕೊಬವ್ವ
ಖಾರಕ್ಕೆ ಒಂದು 2-3 ಕೊನೆ ಅಷ್ಟೇ, ಜಾಸ್ತಿ ಎಲ್ಲ ಒಂದೇ ಒಂದು ಸ್ವಲ್ಪ ಹಾಕಿ ಖಾರನ ಹರಿದು ಬಿಟ್ರೆ ಏನು ಘಮ ಘಮ ಅಂತ ಇರ್ತದೆ, ಕೈನೇ ತಿನ್ಕೋಬೇಕು ಅಷ್ಟ್ರ ಮಟ್ಟಿಗೆ ಇರ್ತದೆ. ಅವ ಈ ಜಾಸ್ತಿ ಬೇಡ ಕಣವ, ಸ್ವಲ್ಪನೇ ಕಿತ್ಕೊಬ. ಯಾಕಂದ್ರೆ ಸರಿ ಕಣವ, ಸ್ವಲ್ಪನೇ ಕಿತ್ಕೊಬತ್ತೀನಿ. ಒಂದೊತ್ತು ಮಾಡ್ಕೋಬೇಕಂತೆ, ಅದೇ ಅಮ್ಮ ಇನ್ನೂ ಫುಲ್ಲು ಸೋಸಿಲ್ವಂತೆ, ಸ್ವಲ್ಪ ಅಂತೆ ಸೋಸಿರೋದು. ಅದಕ್ಕೆ ಅಮ್ಮ ಅಂತೂ ಇವತ್ತೊಂದು ಹೊತ್ತಿಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹೇಳು, ನಾಳೆ ಸೋಸ್ಕೊಡ್ತೀನಿ ಅಂತ. ಸರಿ ಸಾಕು, ಅದೇನು ಹಂಗಿಡ್ಕೊ ಬಂದಿದ್ದಿ? ಯಾಕೆ ಹಂಗಿಡ್ಕೊ ಬಂದಿದ್ದಿ? ಏನು ಇತ್ತಿದ್ದಿಲ್ವಾ? ಅದೇ ಅಲ್ಲೊಂದು ಮೊರ ಇತ್ತು, ಎತ್ಕೊ ಬಂದು ಹಾಕಬೇಕಾನೆ, ಮನೇಲೆಲ್ಲ ಅಂಟ್ಕೊ ಬಂದಿದೀಯಾ? ಇಲ್ಲ ಕಣವ, ಕೆಳಗಡೆ ಒಂದು ಬಿಡಿಸಿಲ್ಲ, ಎಲ್ಲ ಹೆಂಗೆ ಕೊಟ್ಟಿತ್ತು ಅಮ್ಮ ಕೈಗೆ ಹಂಗೆ ಅದೇ ಇಡೀಲಿ ಆ ಬಾಂಡ್ಲಿಡಿ ಹಾಕ್ತೀನಿ. ಅವ್ವ ಇನ್ನು ಎಷ್ಟೊತ್ತು ಬೇಕು ಅಡುಗೆ ಹಾಕಕ್ಕೆ? ನಾನಂತೂ ಮಧ್ಯಾಹ್ನ ಊಟ ಮಾಡಿಲ್ಲ ಇವತ್ತು, ಸಾಂಬಾರು ಚೆನ್ನಾಗಿಲ್ಲ ಅಂತ. ನಿಮಗೆ ಯಾವಾಗ ನೋಡಿದ್ರು ಬರೀ ಒತ್ತೆ ಮಾಡ್ತೀಯಲ್ಲ, ಬೇಗ ಮಾಡು ಇವತ್ತಾದ್ರೂ. ಆಗಲೇ 8 ಗಂಟೆ ಆಗದೆ, ಇನ್ನು ಮಾಡಿಲ್ವಲ್ಲ ನೀನು? ಅಲ್ಲ ಕನ್ಸು ಭದ್ರ, ಭಾರಿ ಒತ್ತಾಗಿದ್ದದ. 8 ಗಂಟೆಗೆ ಯಾಕೆ ಹಿಂಗೆ ಆಡ್ತಾ ಇದೀಯೇ? ಯಾಕೆ ಹಿಂಗೆ ಆಡ್ತಾ ಇದ್ದಿ? ಮನೆ ಕಳೆದು 9:30-10 ಗಂಟೆ ಆಯ್ತದಪ್ಪ. ಆಗದೆ ಕಣವ ಅಡುಗೆ ಆಗದೆ. ಅದೇ ಇವಾಗ ತಾನೇ ಸೊಪ್ಪು ಹಾಕಿವ್ನಿ, ಇನ್ನೊಂದು 2 ಮಳ್ಳಾದ್ಮೇಲೆ ಉರಿ ತಳ್ಬಿಡ್ತೀನಿ, ಆಮೇಲೆ ಹಿಟ್ಟು ಮಾಡ್ಬಿಡ್ತೀನಿ. ಮುಗೀತು. ಸರಿ ಪಟ್ಪಟ್ನ ಅಂತ ಮಾಡು. ಸುಭದ್ರ, ಇನ್ನೊಂದು 2 ಹೊತ್ತು ಉಪ್ಪು ಖಾಲಿ ಆಯ್ತದೆ, ಫುಲ್ಲು ಖಾಲಿ ಆಗೋ ತನಕ ಇರಬಾರ್ದು ಮನೇಲಿ. ನಿಮ್ಮ ಅಪ್ಪಂಗೆ ಹೇಳಿ ಉಪ್ಪು ತರ್ಸವ, ಉಪ್ಪು ತರಿಸು. ಈ ನಾಳೆ ಬೆಳಿಗ್ಗೆ ಹೇಳ್ಬಿಡು. ಆ ಮರ ಹಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಯ್ತಲ್ಲ, 2-3 ಸಲ ಹೇಳಬೇಕು. ಬೆಳಗ್ಗೆ ಎದ್ದು ಹೋಯ್ತಾನಲ್ಲ, ಅದೇ ಕಾಪಿ ಕಿಪಿ ಕುಡಿಯೋಕೆ ಹೋಯ್ತಾನಲ್ಲ, ಹೇಳು ಉಪ್ಪಿನ ಪ್ಯಾಕೆಟ್ ತರಬೇಕಂತ ಕಣಪ್ಪ ಅಂತ ಹೇಳು. ಒಂದು ಹಳ್ಳುಪ್ಪು, ಆಮೇಲೆ ಒಂದು ಹುಡಿ ಉಪ್ಪು, 2 ತರ್ಸಕ್ಕೆ ಹೇಳವ ಕಣವ. ಸರಿ, ಹೆಚ್ಚ ಕಾಲಾಗಿದ್ದದ ಸ್ವಲ್ಪನೂ ಇಲ್ವಾ? ಬೇಕನವ, ಇನ್ನೊಂದು 2-3 ದಿನ ತನಕ ಆಯ್ತದೆ. ಆದ್ರೂ ಮನೇಲಿ ಉಪ್ಪು ಇಲ್ದಂಗೆ ಖಾಲಿ ಮಾಡ್ಕೊಬಾರ್ದು ಅಲ್ವಾ, ಸ್ವಲ್ಪನಾದರೂ ಇರಬೇಕು. ಅದಕ್ಕೆ ಹೇಳ್ಬಿಡು ನಿಮ್ಮ ಅಪ್ಪಂಗೆ ತರಿಸು, ಇಲ್ಲಾಂದರೆ ಬಿಡು ನಾನೇ ಹೇಳ್ತೀನಿ. ನೀನು ಯಾಕೆ ತಲೆ ಕೆಸ್ಕೊಂಡು ಹೇಳ್ತೀನಿ ಬಿಡವ ನಾನೇ. ಸರಿಯವ, ನನಗೆ ಜ್ಞಾಪನ ಬಂದರೆ ನಾನೇ ಹೇಳ್ತೀನಿ, ನಿನ್ನ ಜ್ಞಾಪನ ಬಂದರೆ ನೀನು ಹೇಳು. ಅಪ್ಪಂಗೆ ನಿಜ ಒಂದ್ಸಲ ಹೇಳ್ರೆ ಅರ್ಥ ಅಂತದ, 2-3 ಸಲ ಹೇಳ್ಬೇಕು. ನಾನು ಹೇಳ್ತೀನಿ, ನೀನು ಹೇಳು, ನೀನು ನೋಡದ ತಂದದೋ ಏನು ಅಂತ. ಸರಿ ಕಣವ, ಆಯಿತು.